ಮಾನ್ಯ ಕಮಿಷನರ್ ಸಾಹೇಬರು ಮತ್ತು DCP ಪ್ರವೀಣ್ ನಾಯಕ್ ಸಾಹೇಬರು ಮತ್ತು ಶಾಲಿನಿ ಮೇಡಮ್ ಅವರು, ನಮ್ಮ DSP DP ಪ್ರಭು ಸಾಹೇಬರು, ಸರ್ಕಲ್ ಸಾಹೇಬರು, ಶಕೀಲ್ ಅಂಗಡಿ ಸಾಹೇಬರು, ಶಿವಾನಂದ್ ವಾಲಿಕರ್ ಸಾಹೇಬರು, ಇವರೆಲ್ಲರೂ ನೇತೃತ್ವದಾಗ ಮೇಲಧಿಕಾರಿಗಳಿಗೆ ಹೇಳಿದ್ದಕ್ಕೆ ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು. ಗುಲ್ಬರ್ಗದಾಗ ಯಾವುದೇ ರೀತಿ ಅಪಘಾತ ಆಗಬಾರ್ದು. ಸಾರ್ವಜನಿಕರು 9 ತಿಂಗಳು ಹೆತ್ತಿ ಆ ತಾಯಿ ಹಡ್ದಂಥ ಒಂದು ಅಪಘಾತ ಆದಾಗ ಆ ಮನೆ ಪರಿಸ್ಥಿತಿ, ಆ ಹಿರಿಯ ಆಗಲಿ ಅಣ್ಣಾಗಲಿ ತಮ್ಮ ಆಗಲಿ ಸತ್ತಾಗ ಯಾವ ಪರಿಸ್ಥಿತಿದಾಗ ಆ ದುಃಖವನ್ನು ನೋಡ್ತೇವೋ ಅದಕ್ಕೆ ಆ ದುಃಖವನ್ನು ಆಗಬಾರ್ದು, ಯಾರಿಗೆ ಅಪಘಾತ ಆಗಬಾರ್ದು, ಎಲ್ಲರ ಜೀವ ಅಷ್ಟೇ ಮಹತ್ವ ಇದೆ ಅಂಥೇಳಿ ಮಾನ್ಯ ಕಮಿಷನರ್ ಸಾಹೇಬರು ಆದೇಶ ಮಾಡ್ಯಾರ. ಅದರ ಸಲುವಾಗಿ ಎಲ್ಲರೂ ಸಾರ್ವಜನಿಕರು ಪೊಲೀಸರೊಂದಿಗೆ ಕೈ ಜೋಡಿಸಿ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡದೆ ಹೆಲ್ಮೆಟ್ ಧರಿಸ್ಬೇಕು. ನಿಮ್ಮಂಥ ಕ್ಯಾಮ್ರಾದ ಹೆಲ್ಮೆಟ್ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ಹಿಂದಿಂದ ಯಾರು ಬಂದು ಹೊಡಿತಾರ, ಮುಂದೆ ಯಾರು ಓವರ್ಟೇಕ್ ಮಾಡತ್ತಾರ ಅನ್ನೋದು ಗೊತ್ತಾಗ್ತದೆ. ಇಂಥ ಕ್ಯಾಮ್ರಾದ ಹೆಲ್ಮೆಟ್ ಆದ್ರೆ ಸಾರ್ವಜನಿಕರು ಇನ್ನೂ ತುಂಬ ಒಳ್ಳೆಯದು. ಅದಕ್ಕೆ ಪ್ರತಿಯೊಬ್ಬರು ಸೀಟ್ ಬೆಲ್ಟ್ ಧರಿಸ್ಬೇಕು. ಆಮೇಲೆ ಮೊಬೈಲ್ ಯೂಸಿಂಗ್ ಮಾಡಬಾರ್ದು, ಟ್ರಿಬಲ್ ಬರಬಾರ್ದು, ಮೈನರ್ ಅಪ್ರಾಪ್ತ ಬಾಲಕ ನಡೆಸಬಾರ್ದು ಅಂಥೇಳಿ ಇವೆಲ್ಲ ಆದೇಶ ಪಾಲನೆ ಮಾಡ್ಯಾರ. ಮತ್ತು 180 ಕ್ಯಾಮ್ರಾ CC ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಅಳವಡಿಸಿದ್ದಾರೆ. ಈ ಸಂಚಾರ ನಿಯಮ ಉಲ್ಲಂಘನೆ ಮಾಡದೆ ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿ ಅಂಥೇಳಿ ಸಾರ್ವಜನಿಕರು ಎಲ್ಲರೂ ಸರಿಯಾಗಿರಬೇಕು ಅಂಥೇಳಿ ಹಾರೈಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಥ್ಯಾಂಕ್ ಯು ಮೇಡಮ್.